ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸ್ಮೈಲ್ ಟಾಕ್ ಪ್ಯಾರಾಮೆಡಿಕಲ್ ಚಾನಲ್. ಫ್ರೆಂಡ್ಸ್, ಈಗಾಗಲೇ ಯಾರು ಅಭ್ಯರ್ಥಿಗಳು ಕೆ ಸಿ ಇ ಟಿ ಅಪ್ಲಿಕೇಶನ್ಗಳನ್ನು ಹಾಕಿದ್ದೀರಿ, ನೀವೇನಾದರೂ ಈಗ BPT ಕೋರ್ಸ್ಗಳನ್ನು ಪಡ್ಕೋಬೇಕು, ಗೋರ್ಮೆಂಟ್ ಸೀಟ್ಗಳನ್ನು ಪಡ್ಕೋಬೇಕು ಅಂತ ಬಯಸಿದರೆ ಅಂಥ ಅಭ್ಯರ್ಥಿಗಳಿಗೆ ಲೈವಲ್ಲಿ ಪ್ರತಿ ಸಂಜೆ 4:30 ನಂತರ ಲೈವಲ್ಲಿ ಬಂದು ನಿಮಗೆ ಮಾಹಿತಿಯನ್ನು ಕೊಡಲಾಗುತ್ತೆ. ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳ್ರಿ. ಜೊತೆಗೆ ನಿಮ್ಮಲ್ಲಿ ಏನಾದರೂ ಡೌಟ್ ಇದ್ದರೆ ನನಗೆ ಕಾಮೆಂಟ್ಸ್ ಮುಖಾಂತರ ಶೇರ್ ಮಾಡಿದರೂ ಕೂಡ ನಾನು ಅದನ್ನು ಓದಿ ಈ ರೀತಿಯಾಗಿ ವಿಡಿಯೋಗಳನ್ನು ಕೂಡ ಮಾಡಿ ನಿಮಗೆ ಮಾಹಿತಿಯನ್ನು ಕೊಡ್ತೇನೆ. ನೋಡಿ, BPTಗೆ ಸಂಬಂಧಿಸಿದಂತೆ ನೋಡಿ, BPTಗೆ ಸಪ್ರೇಟ್ ಆದಂಥ ಅರ್ಜಿಗಳನ್ನು ಬಿಡೋದಿಲ್ಲ ರೀ. ಯಾವಾಗ ಅರ್ಜಿಗಳನ್ನು ಬಿಟ್ಟಿದ್ರಂತಂದರೆ ಆಲ್ರೆಡಿ KCET ಜೊತೆಗೇ ಈ KCET ಎಕ್ಸಾಮ್ ಯಾರು ಕುಂದಿರಲಿಕ್ಕೆ ಈಗ ಅಪ್ಲಿಕೇಶನ್ ಹಾಕಿದ್ರು, ಆವಾಗಲೇ ನಿಮಗೆ BPT ಅವ್ರಿಗೆ ಏನು ಮಾಡಿದ್ರಪ್ಪ ಅಂತಂದರೆ ಸಪ್ರೇಟ್ ಅಪ್ಲಿಕೇಶನ್ಗಳನ್ನು, ಅದರ ಜೊತೆಗಿನ ಅಪ್ಲಿಕೇಶನ್ಗಳನ್ನು ರಿಲೀಸ್ ಮಾಡಿದರು. ಇಲ್ಲಿ ಮತ್ತೆ ನಿಮಗೆ ಸಪ್ರೇಟ್ ಆದಂಥ ಅಪ್ಲಿಕೇಶನ್ಗಳನ್ನು ಬಿಡೋದಿಲ್ಲ ರೀ. ಯಾಕಂತಂದರೆ ಆಲ್ರೆಡಿ KCET ಅಪ್ಲಿಕೇಶನ್ ಒಳಗಡೆ ಈ ಒಂದು ಅಪ್ಲಿಕೇಶನ್ ಬಂದು ಹೋಗಿಬಿಟ್ಟಿದೆ. ಇವಾಗ ಜಸ್ಟ್ ನೆಕ್ಸ್ಟ್ ಆಪ್ಷನ್ ಇರುವಂಥದ್ದು ಏನಪ್ಪ ಅಂತಂದರೆ ನೆಕ್ಸ್ಟ್ ನಿಮಗೆ ರ್ಯಾಂಕ್ ಲಿಸ್ಟ್ಗಳನ್ನು ರಿಲೀಸ್ ಮಾಡೋದು ಒಂದೇ ಬಾಕಿ ಇದೆ ಇವಾಗ. ಓಕೆ, ಆಲ್ರೆಡಿ ಅಪ್ಲಿಕೇಶನ್ ಕ್ಲೋಸ್ ಆಗಿದೆ. ನೀವು ಅನ್ಕೋಬೋದು, ಸರ್ ನಾನು ಆಲ್ರೆಡಿ CET ಎಕ್ಸಾಮ್ ಬರೆದಿದ್ದೀನಿ, CET ಎಕ್ಸಾಮನ್ನು ಬರೆದಿದ್ದೀನಿ, ನಾನು ಕೂಡ ಎಲಿಜಿಬಲ್ ಆಗ್ತೇನಾ ಇದಕ್ಕೆ BPT ಅಂದರೆ? ಎಸ್, ನೀವು ಎಲಿಜಿಬಲ್ ಆಗ್ತೀರಾ. CET ಫಿಸಿಕ್ಸ್, ಕೆಮಿಸ್ಟ್ರಿ, ಬಯಾಲಜಿ ಈ ಎಕ್ಸಾಮ್ಗಳನ್ನು ಅಟೆಂಡ್ ಮಾಡಿದರೆ ನೀವು KCET ಯಾರು ಎಕ್ಸಾಮ್ ಬರೆದಿರಿ ಅವರು BPTಗೆ ಎಲಿಜಿಬಲ್. ನಾನು KCET ಎಕ್ಸಾಮ್ ಬರೆದಿಲ್ಲ, ಜಸ್ಟ್ ನಾನು ಅಪ್ಲಿಕೇಶನ್ ಮಾತ್ರ ಹಾಕಿದ್ದೀನಿ, ಅವರು ಕೂಡ ಎಲಿಜಿಬಲ್. ಯಾಕಂದರೆ ಇಲ್ಲಿ ಕಂಡೀಷನ್ ಏನಿದೆಯಪ್ಪ ಅಂತಂದರೆ KCET ಅಪ್ಲಿಕೇಶನ್ ಹಾಕಿರಲೇಬೇಕಂತ ಕಂಡೀಷನ್ ಇದೆ, ಹೌದಾ? ಸೊ ಇಲ್ಲಿ ನೀವು ಅಪ್ಲಿಕೇಶನ್ ಹಾಕಿ CET ಎಕ್ಸಾಮ್ನೂ ಬರೆದಿದ್ದೀವಿ ಅಂದರೆ ಯು ಆರ್ ಎಲಿಜಿಬಲ್. ಬಟ್ ಇಲ್ಲಿ ನೀಟ್ ಅಪ್ಲಿಕೇಶನ್ ಮಾತ್ರ ನಾವು ಹಾಕಿದ್ದೀವಿ, CET ಅಪ್ಲಿಕೇಶನ್ ಹಾಕಿಲ್ಲ ಅಂದರೆ ಇದು ನೀಟ್ ಈ ವರ್ಷ ಇಲ್ಲರಿ, BPTಗೆ ನೀಟ್ ಈ ವರ್ಷ ಇಲ್ಲ. ಹೀಗಾಗಿ ಇಲ್ಲಿ KCET ಅಪ್ಲಿಕೇಶನ್ ಹಾಕೋದು ತುಂಬ ಇಂಪಾರ್ಟೆಂಟ್ ಇದೆ. ಮತ್ತು ಅಪ್ಲಿಕೇಶನ್ಗಳನ್ನು ಬಿಡೋದಿಲ್ಲ. ಇವಾಗ ನಿಮ್ಮ ರ್ಯಾಂಕ್ ನಂಬರ್ ಬಂದ ತಕ್ಷಣ ಏನು ಮಾಡ್ತಾರಪ್ಪ ಅಂತಂದರೆ ಮತ್ತೆ ಅಪ್ಲಿಕೇಶನ್ ಬಿಡೋದಿಲ್ಲ ರೀ. ರ್ಯಾಂಕ್ ನಂಬರ್ ಬಂದ ತಕ್ಷಣ ಏನು ಮಾಡ್ತಾರಪ್ಪ ಅಂತಂದರೆ ಸೀಟ್ ಮ್ಯಾಟ್ರಿಕ್ಸನ್ನು ಬಿಡ್ತಾರೆ. ನೆಕ್ಸ್ಟ್ ಸ್ಟೆಪ್ ಏನಿರುತ್ತೆ ಅಂದರೆ ಇವಾಗ ನಿಮಗೆ ರ್ಯಾಂಕ್ ನಂಬರು, ಸೀಟ್ ಮ್ಯಾಟ್ರಿಕ್ಸ್ ಇರುತ್ತೆ. ಸೀಟ್ ಮ್ಯಾಟ್ರಿಕ್ಸ್ ಬಿಟ್ಟ ತಕ್ಷಣ ಏನು ಮಾಡ್ತಾರೆ ಅಂದರೆ ಆಪ್ಷನ್ ಎಂಟ್ರಿಗಳನ್ನು ಬಿಡ್ತಾರೆ. ಓಕೆ, ಆಪ್ಷನ್ ಎಂಟ್ರಿ ಅಂತಂದರೆ ಕಾಲೇಜ್ ಆಯ್ಕೆ ಮಾಡ್ಕೊಳ್ಳಿಕ್ಕೆ ಲಿಂಕನ್ನು ಬಿಡ್ತಾರೆ. ಈ ಲಿಂಕನ್ನು ಬಿಟ್ಟ ಮೇಲೆ ನೀವು ಕಾಲೇಜ್ಗಳನ್ನು ಸೇರಿಸಬೇಕಾಗುತ್ತೆ, ಕಾಲೇಜ್ಗಳನ್ನು ಆಯ್ಕೆ ಮಾಡ್ಕೋಬೇಕಾಗುತ್ತೆ. ಕಾಲೇಜ್ ಆಯ್ಕೆ ಮಾಡ್ಕೊಂಡ ಮೇಲೆ ನಿಮಗೆ ಸೀಟ್ ಹಂಚಿಕೆಗಳನ್ನು ಮಾಡ್ತಾರೆ ಅವರು. ನೀವು ಆಯ್ಕೆ ಮಾಡಿರೋ ಕಾಲೇಜುಗಳ ಆಧಾರದ ಮೇಲೆ ಸೀಟ್ ಹಂಚಿಕೆಗಳನ್ನು ಮಾಡಿ ನಿಮ್ಗೆ ಏನು ಮಾಡ್ತಾರಪ್ಪ ಅಂತಂದರೆ ಅಡ್ಮಿಷನ್ಗೆ ಪ್ರೊವೈಡ್ ಮಾಡಿ ಕೊಡ್ತಾರೆ. ಈ ರೀತಿ ಪ್ರೊಸೀಜರ್ ಇರುವಂಥದ್ದು. ಇಲ್ಲಿ ಮತ್ತೊಮ್ಮೆ ಅಪ್ಲಿಕೇಶನ್ಗಳನ್ನು ಬಿಡ್ತಾರೆ ಅನ್ನೋದು ಬಿಡೋದಿಲ್ಲ ರೀ. ಮತ್ತೊಮ್ಮೆ ಅಪ್ಲಿಕೇಶನ್ ಬಿಡ್ತಾರಾ? ಮತ್ತೆ ಅಪ್ಲಿಕೇಶನ್ ಯಾವಾಗ ಬಿಡ್ತಾರೆ? ಇಲ್ಲ ರೀ, CET ಅಪ್ಲಿಕೇಶನ್ ಆಲ್ರೆಡಿ ಮುಗಿದಿದೆ, ಅದೇ ಅಪ್ಲಿಕೇಶನ್ ಒಳಗಡೆ ಈ ಒಂದು BPT ಕೋರ್ಸ್ ಬಂದುಬಿಟ್ಟಿದೆ. ಹೀಗಾಗಿ ನೀವು ಯಾರು ಅಪ್ಲಿಕೇಶನ್ಗಳನ್ನು ಹಾಕಿರಿ ಅವರುಗಳು ಈಗ ವೇಟ್ ಮಾಡಬೇಕಾಗತ್ತೆ. ಅಪ್ಲಿಕೇಶನ್ ಹಾಕಿರುವಂಥವ್ರುಗಳು ಮುಂದಿನ ಈ ಪ್ರೊಸೀಜರ್ ಏನು ಬರುತ್ತೆ ಅದಕ್ಕೆ ಕಾಯಬೇಕು. ಇದೇ ತಿಂಗಳಲ್ಲಿ ನಿಮ್ಗೆ ಏನು ಮಾಡ್ಬೋದು ಅಂದರೆ ಬೇಗನೆ ಈಗ ಆಲ್ರೆಡಿ ಬೇರೆ ಅಭ್ಯರ್ಥಿಗಳದ್ದು ಡಾಕ್ಯುಮೆಂಟ್ ವೆರಿಫಿಕೇಷನ್ ನಡೀತಾ ಇದೆ. ಆ ಒಂದು ಡಾಕ್ಯುಮೆಂಟ್ ವೆರಿಫಿಕೇಷನ್ ಮುಗಿದ ತಕ್ಷಣ ಏನು ಮಾಡ್ತಾರಪ್ಪ ಅಂದರೆ ಈ ಒಂದು ಕೌನ್ಸಿಲಿಂಗ್ ಪ್ರಕ್ರಿಯೆಯನ್ನು ಆರಂಭ ಮಾಡ್ತಾರೆ. ಈ ಕೌನ್ಸಿಲಿಂಗ್ ಪ್ರಕ್ರಿಯೆಯಲ್ಲಿ ಸೀಟ್ ಮ್ಯಾಟ್ರಿಕ್ಸ್ ಇರ್ಬೋದು, ಫೀಸ್ ಸ್ಟ್ರಕ್ಚರ್ ಇರ್ಬೋದು, ಆಪ್ಷನ್ ಎಂಟ್ರಿ ಇರ್ಬೋದು, ಕಾಲೇಜ್ ಸೆಲೆಕ್ಷನ್ನು, ಆರ್ಡರ್ ಕಾಪಿ ಡೌನ್ಲೋಡು, ಈ ರೀತಿ ಎಲ್ಲ ಪ್ರೊಸೀಜರ್ಗಳು ಬರ್ತಾ ಹೋಗ್ತವೆ. ಎಲ್ಲ ಆನ್ಲೈನ್ ಮುಖಾಂತರನೇ ಇರುತ್ತೆ. ಆದರೆ ಸಪ್ರೇಟ್ ಆದಂಥ ಅಪ್ಲಿಕೇಶನ್ BPTಗೆ ಬಿಡೋಂಗಿಲ್ಲ. ಆಲ್ರೆಡಿ ಅಪ್ಲಿಕೇಶನ್ ಬಿಟ್ಟಾಗಿದೆ, ನೀವೇ ಅಪ್ಲಿಕೇಶನ್ ಕೂಡ ಕ್ಲೋಸು ಆಗಿದೆ.